ಬಿಡದಿ ಯೋಜನೆಯ ಸಂಬಂಧ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಹಾಲಿ ಸಿಎಂ ಡಿಕೆಶಿ ಮಧ್ಯೆ ಮಾತಿನ ಸಮರವೇ ಏರ್ಪಟ್ಟಿತ್ತು. ಬಿಡದಿ ವಿಷಯ ತಣ್ಣಗಾಯಿತು ಅನ್ನುವಾಗಲೇ ನೈಸ್ ವಿಚಾರದಲ್ಲಿ ಈಗ ಕುಮಾರಸ್ವಾಮಿಯವರ ಕದನ ಶುರುವಾಗಿದೆ. ನೈಸ್ ಸಂಬಂಧ ಸಿಎಂ ಡಿಕೆಶಿ ವಿರುದ್ಧ ಎಚ್ಡಿಕೆ ದೊಡ್ಡ ಬಾಂಬ್ ಅನ್ನೇ ಸಿಡಿಸಿದ್ದಾರೆ. ನೈಸ್ ಹೆಸರಲ್ಲಿ ಕುಮಾರದ್ವಯರ ಕದನ ಜೋರು. ನೈಸ್ ಕಂಪನಿಯನ್ನ ಸಿಎಂ ಡಿಕೆಶಿ ಟೇಕ್ ಓವರ್. ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಮತ್ತೊಂದು ಬಾಂಬ್. ಕುಮಾರದ್ವಯರ ಕದನ, ಇದು ಅಕ್ಷರಶಃ ಕುಮಾರದ್ವಯರ ಕದನ. ವಿಷಯ ಬೇರೆ, ಸನ್ನಿವೇಶ ಬೇರೆ, ಆದರೆ ಕದನ ಮಾತ್ರ ಆ ಇಬ್ಬರು ನಾಯಕರ ಮಧ್ಯೆ. ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಹಾಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಧ್ಯೆ ಮತ್ತೊಂದು ಸುತ್ತಿನ ಸಮರ ಶುರುವಾಗಿದೆ. ಮೊನ್ನೆವರೆಗೂ ಕೂಡ ಬಿಡದಿ ಟೌನ್ಶಿಪ್ ಸಂಬಂಧ ಮಾತಿನ ಮಲ್ಲಯುದ್ಧವೇ ನಡೆಸಿದಂತಹ ನಾಯಕರ ಮಧ್ಯೆ ನೈಸ್ ವಿಚಾರದಲ್ಲಿ ಮಹಾಯುದ್ಧವೊಂದು ಆರಂಭವಾಗುವ ಲಕ್ಷಣ ಕಾಣ್ತಾ ಇದ್ದು, ಸಿಎಂ ಡಿಕೆ ಶಿವಕುಮಾರ್ ನೈಸ್ ಸಂಸ್ಥೆಯನ್ನ ಟೇಕ್ ಓವರ್ ಮಾಡಿದ್ದಾರೆ ಅನ್ನುವಂತಹ ಮೂಲಕ ಹೊಸ ಕದನಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಇದೀಗ ನಾಂದಿ ಹಾಡಿದ್ದಾರೆ. ಸಿಎಂ ಡಿಕೆಶಿ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆಶಿ ರಾಷ್ಟ್ರೀಯ ಭೂ ಕಬಳಿಕೆ ನಾಯಕ ಅಂತ ಜರೆದಿದ್ದಾರೆ. ಅಲ್ಲದೆ ಸಿಎಂ ಡಿಕೆಶಿ ಹಾಗೂ ನೈಸ್ ಸಂಸ್ಥೆ ನಡುವೆ ಏನು ಒಡಂಬಡಿಕೆ ಇದೆ ಅಂತ ಆರೋಪಿಸಿರುವ ಎಚ್ಡಿಕೆ ನೈಸ್ ಕಂಪನಿಯನ್ನ ಟೇಕ್ ಓವರ್ ಮಾಡಲು ಡಿಕೆಶಿ ಮುಂದಾಗಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ನನಗಿರ್ತಕ್ಕಂಥ ಮಾಹಿತಿ, ಈ ಕಂಪನಿಯನ್ನೇ ಟೇಕ್ ಓವರ್ ಮಾಡಲಿಕ್ಕೆ ಮುಖ್ಯಮಂತ್ರಿ ಈಗಾಗಲೇ ಚರ್ಚೆಗಳು ಮಾಡಿ ಎಲ್ಲಾ ರೀತಿಯಲ್ಲಿ ಒಡಂಬಡಿಕೆ ಆಗೋಗಿದೆ. ಇದು ನೈಸ್ನ ಕಾರ್ಯಕ್ರಮ ಆಗಲ್ಲ ಮುಂದಕ್ಕೆ. ಇದು ನೈಸ್ನ ಹೆಸರಿನಲ್ಲಿ ಈಗಿನ ಮುಖ್ಯಮಂತ್ರಿಗಳು ಏನು ಒಡಂಬಡಿಕೆ ಒಳಗೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ಒಂದು ಕಾನೂನು, ಈಗಿನ ಮುಖ್ಯಮಂತ್ರಿ ಕುಟುಂಬಕ್ಕೊಂದು ಕಾನೂನು ಇಲ್ಲಿರ್ತಕ್ಕಂಥದ್ದು. ಡಿಕೆಶಿ ಸಿಎಂ ಆಗಿರೋದನ್ನ ಸಹಿಸದೆ ಆರೋಪ. ಎಚ್ಡಿಕೆಗೆ ಸಚಿವ ಚಲುವರಾಯಸ್ವಾಮಿ ಟಾಂಗ್. ಕುಮಾರಸ್ವಾಮಿ ಆರೋಪಗಳಿಗೆ ಸಚಿವ ಚಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ಮಾತಾಡೋದೇ ಕುಮಾರಸ್ವಾಮಿ ಕೆಲಸ. ಅವರಿಗೆ ಡಿಕೆಶಿ ಸಿಎಂ ಆಗಿದ್ದು ಸಹಿಸೋಕೆ ಆಗ್ತಿಲ್ಲ. ಡಿಕೆಶಿ ಮುಖ ನೋಡಕ್ಕಾಗಲ್ಲ ಅಂದ್ರೆ ಒಂದೆರಡು ತಿಂಗಳು ಫಾರಿನ್ಗೆ ಹೋಗಿ ಬನ್ನಿ ಅಂತ ಚಲುವರಾಯಸ್ವಾಮಿ ಕುಟುಕಿದ್ದಾರೆ. ಸುಮ್ಮನೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಏನ್ರಿ ಇವ್ರಿಗೆ ನಾಲ್ಗೆ ಇಡ್ತಾನೆ ಇಲ್ವೇನ್ರಿ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು ನೋಡಕ್ಕೆ ಆಗಲ್ಲ ಅಂತ ಒಂದಷ್ಟು ದಿವಸ ಫಾರಿನ್ಗೆ ಹೋಗಿ ಕೇಳಿ. ಎಲ್ಲಾರು ಒಂದಷ್ಟು ಯಾವ್ದಾದ್ರು ದೇಶ ಸುತ್ತಿಗೆ ನಾವೇನ್ ಮಾಡೋದು? ಹಂಗಾರೆ ಡಿಕೆ ಶಿವಕುಮಾರ್ ನಾವ್ಯಾರು ಇವ್ರ ಕಣ್ಣು ಮುಂದೆ ಓಡಾಡಂಗೇ ಇಲ್ಲ, ನಾವ್ಯಾರು ಇದನ್ನೇ ಮಾಡಂಗಿಲ್ಲ ಅಂದ್ರೆ ಇವ್ರಿಗೆ ಬಹುಶಃ ನೋಡಿದ್ರೆ ಬೇರೆ ಯಾರು ಇಲ್ಲ. ಇವ್ರೊಬ್ಬರಿಗೆ ಬೆಳಗ್ಗೆ ಆದ್ರೆ ಟಿವಿ ಮುಂದೆ, ಬೆಳಗ್ಗೆ ಆದ್ರೆ ಮೀಡಿಯಾ ಮುಂದೆ ಅನಾವಶ್ಯಕವಾಗಿ ಕೊಡ್ಲಿ ಸಲಹೆಯನ್ನ. ಇದೆಲ್ಲ ಆಗಿದೆ. ಆಮೇಲೆ ಕೇಂದ್ರ ಸರ್ಕಾರದಲ್ಲೂ ಆ ಕೇಸ್ ಇದೆ, ಸುಪ್ರೀಂ ಕೋರ್ಟ್ ಅಲ್ಲೂ ಕೇಸ್ ಇದೆ. ಆಯ್ತು, ಕೇಂದ್ರ ಸರ್ಕಾರದಿಂದ ಅಫಿಡವಿಟ್ ಹಾಕ್ಲಿ. ಸಿಎಂ ವಿರುದ್ಧ ದಾಖಲೆ ಬಿಡುಗಡೆ ಎಂದ ಎಚ್ಡಿಕೆ. ಇನ್ನು ತಮ್ಮ ಆರೋಪಗಳಿಗೆ ಸಾಕ್ಷಿ ಒದಗಿಸುವುದಾಗಿ ಹೇಳಿರುವಂತಹ ಎಚ್ಡಿಕೆ ಮುಂದಿನ ವಾರ ಡಿಕೆಶಿ ವಿರುದ್ಧ ದಾಖಲೆ ಬಿಡುಗಡೆ ಮಾಡುವುದಾಗಿ ಹೇಳಿದ್ದು ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. ಇನ್ನು ಎಲ್ಲದರ ಬೆಳವಣಿಗೆ ಮಧ್ಯೆ ನೈಸ್ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿರುವಂತಹ ಎಚ್ಡಿಕೆ ಶೀಘ್ರದಲ್ಲೇ ಜೆಡಿಎಸ್ ಯುವ ಘಟಕದಿಂದ ಬೃಹತ್ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಬಿಡದಿ ಬಳಿಕ ನೈಸ್ ವಿಚಾರದಲ್ಲಿ ಕುಮಾರದ್ವಯರ ಕದನ ಶುರುವಾಗಿದ್ದು, ಇದು ಮುಂದೆ ಯಾವ ರೂಪವನ್ನ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ.